ನನ್ನ ಪ್ರೀತಿಸಲು ಸೃಷ್ಟಿಸುವ ಇವತ್ತೇ ಮತ್ತೆ ನನಗೆ ಕಣ್ಣಿಂದ ಬರ್ತಾನೆ. ಮೊಬೈಲ್ಗಳು ಡೌನ್ ಮಾಡ್ರಿ. ಸ್ಟಾರ್ ಫ್ಯಾಂಡಮ್ ಪ್ರಸ್ತುತಪಡಿಸುತ್ತಿರುವ ಪಿಆರ್ಕೆ ಆಪ್ ಅಭಿಮಾನಿಗಳಿಗಾಗಿ ಪಿಆರ್ಕೆ ಸೆಕ್ಷನ್ ಅಡಿಯಲ್ಲಿ ಆತ್ಮೀಯ ಸ್ನೇಹಿತರು ಕಂಡ ಅಪ್ಪುವಿನ ವಿಶೇಷ ಸರಣಿ. ಮೊಟ್ಟ ಮೊದಲ ಬಾರಿಗೆ ಅಶ್ವಿನಿ ಪುನೀತ್ ರವರ ಸಂದರ್ಶನ. ಅಶ್ವಿನಿ ಕಂಡ ನಮಸ್ಕಾರ ಮಾಡ್ಕೊಂಡು ಕಾಲಿಗೆ ಅಪ್ಪು ಕಾಲಿಗೆ ನನ್ನ ಹೆಸರು ಚಾನ್ಸ್ ಇಲ್ಲ ನಮಸ್ಕಾರ ಮಾಡೋಕ್ಕೆ. ಇಷ್ಟೊಂದು ಕುಂಕುಮ ಇಟ್ಕೊಬೇಕಾಗಿ ಮನೆ ಪೂಜೆ ಮಾಡಲ್ಲ. ನಿಮ್ಮ ಮಕ್ಕಳನ್ನು ರಂಜಿಸಲು ನೀತಿ ಕಥೆಗಳನ್ನು ಹೇಳಲು ಬರ್ತಿದ್ದಾನೆ ಬೆಟ್ಟದ ಹೂವಿನ ಚೋಟ ಅಪ್ಪು. ಟೆನ್ಷನ್ ಬಿಡಿ, ವರ್ಕೌಟ್ ಮಾಡಿ. ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ನಿಮ್ಮ ಮುಂದೆ ಫಿಟ್ನೆಸ್ ಗೈಡ್ ಆಗಿ ಬರಲಿದ್ದಾರೆ ಅಪ್ಪು. ಎಕ್ಸ್ಕ್ಲೂಸಿವ್ ಸ್ಟಿಕರ್ಸ್, ವಾಲ್ ಪೇಪರ್ಸ್, ಕ್ವಿಜ್ ಗೇಮ್ಸ್, ಬ್ಯಾಡ್ಜಸ್, ಇದರ ಜೊತೆಗೆ ಅಪ್ಪುವಿನ ಭಾವಚಿತ್ರವಿರುವ ವಸ್ತುಗಳ ಶಾಪಿಂಗ್ ವಿಭಾಗ. ಅಭಿಮಾನಿಗಳಿಗಾಗಿ ಫ್ಯಾನ್ ಕ್ಲಬ್, ನೊಂದವರ ಬಾಳಲ್ಲಿ ನಗುವಾಗಲು ಚಾರಿಟಿ. ಇವೆಲ್ಲವೂ ಪಿಆರ್ಕೆ ಸೆಕ್ಷನ್ ನಲ್ಲಿ ಲಭ್ಯವಿರಲಿದೆ. ಸ್ಯಾಂಡಲ್ವುಡ್ ಪ್ರತಿಯೊಂದು ಅಪ್ಕಮಿಂಗ್ ಕನ್ನಡ ಸಿನಿಮಾಗಳ ಡೀಟೇಲ್ಸ್ ಹಾಗೂ ಪ್ರತಿದಿನದ ಸಿನಿಮಾ ಅಪ್ಡೇಟ್ಸ್, ಜೊತೆಗೆ ರಿಲೀಸ್ ಆಗುವ ಸಿನಿಮಾಗಳಿಗಾಗಿ ಪ್ರಮೋಷನಲ್ ಪ್ಲಾಟ್ಫಾರ್ಮ್. ಕನೆಕ್ಟ್ ಕಲಾವಿದರಿಗಾಗಿ, ತಂತ್ರಜ್ಞರಿಗಾಗಿ, ನಿರ್ದೇಶಕ ನಿರ್ಮಾಪಕರಿಗಾಗಿ, ಭಾರತದಾದ್ಯಂತ ಇರುವ ಸಿನಿಮಾ, ಸೀರಿಯಲ್, ಮಾಡೆಲಿಂಗ್ ಕ್ಷೇತ್ರದ ಪ್ರತಿಭೆಗಳೆಲ್ಲ ಅವಕಾಶಕ್ಕಾಗಿ ಪರಸ್ಪರ ಕನೆಕ್ಟ್ ಆಗಲು ವೇದಿಕೆ. ಇದು ಕೇವಲ ಒಂದು ಆಪ್ ಅಲ್ಲ, ಇದೊಂದು ಎಮೋಷನ್. ಪುನಃ ಪುನೀತ್ ಪವರ್ ಅನ್ನು ಪ್ರತಿಕ್ಷಣ ಸಂಭ್ರಮಿಸುವ ವೇದಿಕೆ. ಬನ್ನಿ, ಮತ್ತೆ ಒಟ್ಟಾಗಿ ಸಂಭ್ರಮಿಸೋಣ. ಡೌನ್ಲೋಡ್ ಪಿಆರ್ಕೆ ಆಪ್. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ಸಮರ್ಥ ನಾಗಭೂಷಣ್ ಅವರೇ, ಇದೊಂದು ಹೊಸ ಲೋಕಕ್ಕೆ ಚಿತ್ರರಂಗವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂತ ಎಲ್ಲ ಅವರೆಲ್ಲ ಬಂದವರೇ, ಇದೊಂದು ವಿಶೇಷವಾದಂಥ ಚಿಂತನೆಗೆ ಸಮರ್ಥರವರು ಇವತ್ತಿನ ಕಾಲಘಟ್ಟಕ್ಕೆ ನನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಒಂದು 2 ತಿಂಗಳ ಹಿಂದೆ ಟೆಕ್ಸ್ಟ್ ಬಿಟ್ಟು ಪೂರ್ವವಾಗಿ ಸಿಇಒಗಳನ್ನ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಆಹ್ವಾನಿಸಿದ್ದರು. ಇಡೀ ನಮ್ಮ ಭಾರತ ದೇಶದ ಒಂದು 500 ಜನ ಸಿಇಒಗಳು ಬೆಂಗಳೂರಿಗೆ ಬಂದಿದ್ದರು. ಅಲ್ಲಿ ಮಾತಾಡಬೇಕಾದ್ರೆ ಗೋಪಾಲಕೃಷ್ಣರವರು ನನ್ನ ಹತ್ರ ಈಗ ನವೆಂಬರ್ 18, 19, 20 ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಟೆಕ್ ಸಮಿಟ್ ಇದೆ. ಬಹುಶಃ ಅಮೆರಿಕ ಬಿಟ್ಟರೆ ಇಲ್ಲಿ ಅಂತ ಟೆಕ್ ಸಮಿಟ್ ಆಗ್ತಾ ಇದೆ. ಆಗ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಹೀಗೆ ಇದೊಂದು ದೊಡ್ಡ ಪ್ರಾರಂಭ ಮಾಡಿದ್ದೀರಿ, ಮುಂದಕ್ಕೆ ಈ ಜಗತ್ತಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ವಿಚಾರ. ಕಂಪ್ಯೂಟರ್ ಬಂದಾಗ
ಉದ್ಯೋಗ ಹೋಗ್ತದೆ ಅಂತೇಳಿ ಬಾಯಿ ಬಂದಂಗೆ ಬೈತಾ ಇದ್ರು. ಈಗ ಮೊಬೈಲ್ ಬಂತು, ಬೇರೆ ಬೇರೆ ಎಲ್ಲ ಹೊಸ ಎಲ್ಲ ಬಂದ್ಬಿಟ್ಟಿದೆ. ಈಗ ನೆಕ್ಸ್ಟು AI ಈಸ್ ದಿ ಫ್ಯೂಚರ್. ಸೊ ಎಲ್ಲ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ 25 ಲಕ್ಷ ಇಂಜಿನಿಯರ್ಸ್ ಇದ್ದಾರೆ, ಕಂಪ್ಯೂಟರ್ ಇಂಜಿನಿಯರ್ಸು. ಅದರಲ್ಲಿ ಸುಮಾರು 2 ಲಕ್ಷ ಜನ ಫಾರಿನರ್ಸ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕನ್ವರ್ಟ್ ಆದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಮ್ಮ ಇನ್ಫೋಸಿಸ್ನ ಮುಖ್ಯಸ್ಥರಾಗಿದ್ದಂಥ ಕ್ರಿಸ್ ಗೋಪಾಲಕೃಷ್ಣನ್ ಅವರು ನನ್ನ ಹತ್ರ ಹಂಚಿಕೊಂಡ್ರು. ಸಮರ್ಥ ಅವರವರು ಮತ್ತು ಅಶ್ವಿನಿ ಅವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಬಹಳ ಸಂತೋಷದಿಂದ ತಕ್ಷಣ ನನಗೆ ಅಲ್ಲಿ ಕನೆಕ್ಟ್ ಆಯಿತು. ನೆಕ್ಸ್ಟ್ ನವೆಂಬರ್ 19ಕ್ಕೆ 20ಕ್ಕೆ 18ಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ. ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಇದರಲ್ಲೇನೋ ಅರ್ಥ ಇದೆ ಅಂತೇಳಿ ಎರಡೇ ಮಾತಾಡದೆ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಇಲ್ಲಿ ಬಂದು ಈ ಜ್ಯೋತಿನ ಬೆಳೆಸಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ. ಏನು ಅಪ್ಪು ಕತ್ತಲೆಗೆ ಹೋಗಿದ್ದಾನೆ, ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನು ನಾನಿವತ್ತು ಇಲ್ಲಿ ಬೆಳೆಸಿದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂತ ವಿಚಾರ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಅಶ್ವಿನಿರವ್ರು ಹೇಳ್ದಂಗೆ ಹೊಸ ಯುಗಕ್ಕೆ ಹೊಸ ವಿಚಾರವನ್ನ ತೆಗೆದುಕೊಂಡು ಹೋಗ್ಬೇಕು. ನಾನು ಬೆಳೆದು ಬಂದಂತ ಆ ದಿನ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ಏನು ಪುನೀತ್ ಅವ್ರಿಗೆ ಒಂದು ದೃಢವಾದಂತ ನಂಬಿಕೆ ಸಂಕಲ್ಪ ಇತ್ತು. ಅದಕ್ಕೆ ಇವತ್ತು ಏನು ಈ ಹ್ಯಾಪ್ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಯ್ತು ಅನ್ನೋ ಗೊತ್ತಿಲ್ಲ ನನಗೆ. ಈ ಸ್ಯಾಂಡಲ್ವುಡ್ ಚಿತ್ರರಂಗದ ಲೋಕದಲ್ಲಿ ಇರುವಂತ ಎಲ್ಲರಿಗೂ ಕೂಡ ಒಂದು ಜಾಗ ಅಂದ್ರೆ, ನಾನು ಮುಂದಕ್ಕೆ ಏನಾದ್ರು ನಾನು ಆಕ್ಟ್ ಮಾಡಬೇಕು ಅಂತ ಇದ್ರೆ ನಾನು ಇಲ್ಲಿ ನನ್ನ ಇನ್ಫಾರ್ಮೇಶನ್ನ ನಾನು ರೆಡಿ ಇದ್ದೀನಿ ಆಕ್ಟ್ ಮಾಡಲಿಕ್ಕೆ ಅಂತ ನಾನು ಒಪ್ಕೊಳ್ಬೋದು ಅಲ್ವಾ, ಇಲ್ಲಿ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪಿಕಪ್ ಮಾಡ್ಬೋದು, ಕರಿಬೋದು. ನನ್ನ ಬನ್ನಿ DK ಅವರೇ ಬನ್ನಿ ಆ್ಯಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕರಿಬೋದು. ನಾನು ಸಂಗೀತ ಕಟ್ಟಿ ನೀನು ಆಡ್ಬೇಕಾದ್ರೂ ನೆಕ್ಸ್ಟ್ ಇಲ್ಲಿಗೆ ಬಂದು ಹೇಳ್ಬೋದು, ನಾನು ರೆಡಿ ಇದ್ದೀನಿ ಯಾವ್ದಾದ್ರು ಆಡ್ತೀನಿ ಅಂತ ಹೇಳಿ ಸಂಗೀತ ಕಟ್ಟಿನೂ ಇಲ್ಲಿ ಆಡ್ಕೊಳ್ಬೋದು. ಅಂದರೆ ಯಾರು ಎಲ್ಲಿ ಹುಡಿಕೊಂಡು ಹೋಗುವಂಥ ಸಂದರ್ಭ ಇಲ್ಲ. ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕೂಡ ಈ ಆ್ಯಪ್ನಲ್ಲಿ ನನಗೂ ಭಾಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪರಿಚಯ ಇದ್ದಾರೆ. ಈ ರೀತಿ ಯಾರು ಆಲೋಚನೆ ಮಾಡಿರಲಿಲ್ಲ. ಈ ಆಲೋಚನೆಯನ್ನು ಸಮರ್ಥ ಅವರು ಮಾಡಿ, ಅದು ನನ್ನ ಸ್ನೇಹಿತನ ಹೆಸರಲ್ಲೇ ಇದನ್ನು ಮಾಡಿರೋದು. ಪುರಂದರದಾಸು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಬಂದು ನಾನು ಅಪ್ಪು ಆ್ಯಪ್ನ ಉದ್ಘಾಟನೆ ಮಾಡಿ ಇದನ್ನು ಪ್ರಾರಂಭ ಮಾಡಿರೋದೇ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹುಟ್ಟು ಸದ್ದಿಲ್ಲದೆ ಆಗ್ತದೆ. ಒಂದು ಮಗು ಹುಟ್ಟಬೇಕಾದ್ರೆ ಮಗು ಅಳ್ತಾ ಇರ್ತದೆ, ಸಮಾಜ ನಗ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಒಂದು ಮಗು ಬಂತು ಸಮಾಜಕ್ಕೆ, ನಮ್ಮ ಕುಟುಂಬ ಬೆಳೀತು ಅಂತೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಸಂತೋಷ ಪಡ್ತದೆ. ಅದೇ ಮಗು ಸಾಧನೆ ಮಾಡಿದ ಮೇಲೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದು ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂಥ ಜನಸಾಗರ, ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ, ಎಷ್ಟು ಜನ ಹಚ್ಚಾಕೊಂಡಿದ್ದಾರೆ,
ಎಷ್ಟು ಜನ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ, ಎಷ್ಟು ಜನ ಇವತ್ತು ಕೂಡ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಕೊನೆಗೆ ನಾವು ಕೂಡ ಸರ್ಕಾರದವರು, ನಾನು ಅವ್ರನ್ನ ಬಲ್ಬನ್ನು LED ಬಲ್ಬ್ ಕರ್ನಾಟಕ ಸರ್ಕಾರಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪಗಳಿಗೆ ಮನೆಗಳಿಗೆ ಕೊಡಬೇಕು ಅಂತ ಹೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪುರವ್ರ ಕೈಲಿ ಇದನ್ನು ಮಾಡಿಸ್ಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿಸಿದೆ, ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ. ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವ್ರು ನಡೆದಂಥ ದಾರಿ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ಒಂದು ದೊಡ್ಡ ಹೆಸರು, ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನು ಖಂಡಿತ ಈ ಹ್ಯಾಪ್ ಮುಖಾಂತರ ಒಂದು ಬದಲಾವಣೆ, ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಸಮರ್ಥ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು, ಅವರ ಭಾವನೆಗಳನ್ನು ತಿಳಿಸಿದ್ರು. ಯಾವ ಲೋಕಕ್ಕೆ ಹೋಗ್ತದೆ ಅಂತೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ. ಯಾಕೆಂದರೆ ಜಗತ್ತು ಯಾವ ರೀತಿ ಹೋಗ್ತಾ ಇದೆ, ನನಗಂತೂ ಇವತ್ತು ಕಂಪ್ಯೂಟರ್ ಆನ್ ಮಾಡೋಕ್ಕೆ, ಫೋನ್ ಆನ್ ಮಾಡೋದು, ಮೆಸೇಜ್ ಕಳಿಸೋದು ಬಿಟ್ಟರೆ ನಾನು ಅದಕ್ಕೆ ಪ್ರಯೋಗಕ್ಕೆ ಹೋಗಲಿಲ್ಲ. ನನ್ನ ಕಾಲದಲ್ಲಿ ಅದು ಇರಲಿಲ್ಲ. ಈಗೆಲ್ಲ ಈಗ ಮನೇಲಿ ಇದನ್ನು TV ಹಾಕ್ಬೇಕಾದ್ರೆ ನಾನು ಹೆಂಡ್ತಿನ ಕರಿತೀನಿ, ಇಲ್ಲ ನನ್ನ ಮಕ್ಕಳನ್ನೇ ಕರಿತೀನಿ. TV ಆನ್ ಮಾಡೋಕ್ಕೂ ನಂಗೆ ಗೊತ್ತಿಲ್ಲ. ಮೊದಲಾದ್ರೆ ನೇರವಾಗಿ ಹಾಕ್ಬಿಡ್ತಿದ್ದೋ, ಈಗೆಲ್ಲ ಏನೇನೋ ಸಿಸ್ಟಮ್ ಬಂದ್ಬಿಟ್ಟಿದೆ. ಸೊ ಅಷ್ಟು ನಾವೆಲ್ಲ ಇನ್ನೂ ಔಟ್ಡೇಟೆಡ್ ಆಗ್ಬಿಟ್ಟಿದ್ದೀವಿ. ಬಟ್ ಈಗ ಜಗತ್ತು ಭಾಳ ಫಾಸ್ಟ್ ಹೋಗ್ಬಿಟ್ಟಿದೆ. ಪ್ಲೇನ್ಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿ ಸುಮ್ಮನೆ ಕೂತ್ಕೊಬಿಟ್ಟಿರ್ತಾರೆ. ನಾನು 2-3 ಸತಿ ಕೂತ್ಕೊಂಡು ನೋಡಿದೆ ಏನು ಮಾಡ್ತಾರೆ ಅಂತ. ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಈಗೆಲ್ಲ ನಾವು ವಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ವಿತಿನ್ 1 ಮಿನಿಟ್ 2 ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಇಲ್ಲೇನಾದ್ರು ಬಟನ್ ಅದು ಮಾಡಿದ್ರೆ ಯಾವುದೋ ದೇಶನ ಅಲ್ಲೇ ಹೋಗಿ ಸುಟ್ಬಿಡೋಂಥ ಒಂದು ವ್ಯವಸ್ಥೆ ಇವತ್ತು ಬಂದಿದೆ. ಅಂಥ ಹೊಸ ಜಗತ್ತಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಇದನ್ನು ನಾವು ಈಗ ಆ ಸಂದರ್ಭಕ್ಕೆ ಬಂದದಕ್ಕೆ ಈಗ ನಾವು ಬದಲಾವಣೆ ಆಗಬೇಕು. ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗಬೇಕು, ನಮ್ಮ ಭಾವನೆಗಳು ಬದಲಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಅಪ್ಪು ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರಿಗೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ. ನನಗನ್ನಿಸ್ತದೆ, ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡಿದ್ದೀವಿ. ಬಟ್ ಆ ಗ್ರಂಥ ಇವತ್ತು ಕೂಡ ಸಾಮಾನ್ಯರ ಬದುಕಿಗೆ ಎಲ್ಲ ರಂಗದಲ್ಲೂ, ಒಂದು ಕುಟುಂಬ ಇರ್ಬೋದು, ಒಂದು ರಾಜಕಾರಣ ಇರ್ಬೋದು, ಒಂದು ನೀತಿ ಇರ್ಬೋದು, ರಾಜನೀತಿ ಇರ್ಬೋದು, ಎಲ್ಲದಕ್ಕೂ ಕೂಡ ಆ ಗ್ರಂಥ ಇವತ್ತು ಕೂಡ ಭಾಳ ಉಪಯುಕ್ತವಾಗಿ ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಹಿಂದೆ ಒಂದು 30-40 ವರ್ಷದಿಂದ ರಾಮಾಯಣ ಮಹಾಭಾರತ ಬಂದಾಗ ನಾವೆಲ್ಲ TV ಕೂತ್ಕೊಂಡು, ಮಕ್ಕಳೆಲ್ಲ ಕೂತ್ಕೊಂಡು 10 ಗಂಟೆಗೆ ಆನ್ ಮಾಡಿಕೊಂಡು ಎಲ್ಲ ತೋರಿಸ್ತಾ ಇದ್ರು. ಬರೀ ದೂರದರ್ಶನದಲ್ಲಿ ನಡೀತಾ ಇತ್ತು. ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ. ಬಟ್ ವಿಚಾರ ಆಚಾರ ಎರಡೂ ಒಂದೇ, ಏನು ಬದಲಾವಣೆ ಮಾಡೋಕ್ಕಾಗ್ತಾಯಿಲ್ಲ. ಹಂಗೆ ಇವತ್ತು ಅಪ್ಪು ಅವರ ಹೆಸರಿನಲ್ಲಿ ಏನು ಈ ಆ್ಯಪ್ಗಳು ಇಷ್ಟೆಲ್ಲ ಆಗ್ತಾ ಇದೆ. ಛೋಟಾ ಅಪ್ಪು, PRK, ನಾನು ಕಂಡ ಅಪ್ಪು, ಅಪ್ಪು ಫಿಟ್ನೆಸ್ಸು, ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ. ಅದು ರಾಮಾಯಣ ಮಹಾಭಾರತದ ಗ್ರಂಥದ ಥರ ಈ ಒಂದು ಅಪ್ಪುರವರು ಮಾಡಿದಂಥ ಸಾಧನೆ, ಉಳಿಸ್ಕೊಂಡಂಥ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿತದೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಭಾಳ ಸಂತೋಷದಿಂದ ನಾನು ಇದನ್ನು ಬಂದು ಜ್ಯೋತಿಯನ್ನು ಬೆಳೆಸಿದ್ದೇನೆ, ಉದ್ಘಾಟನೆಯನ್ನು ಮಾಡಿದ್ದೇನೆ. ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು. ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ, ಬಿಟ್ಟು ಹೋಗಿದ್ದಾರೆ. ಸೊ ಅದು ಖಂಡಿತ ಇದು ಉಳ್ಕೊಳ್ತದೆ ಅಂತೇಳಿ ದೇವರು ನಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂಥ ಅವಕಾಶದಲ್ಲಿ ನಿಜವಾಗಲೂ ಇದ್ದಂಥ ವಯಸ್ಸಿನಲ್ಲಿ ಯಾರ್ದೂ ಅಲ್ಲ, ಸಾವು ಹೇಳ್ತೀನಲ್ಲ, ಯಾರ ಕೈಲೂ ಇಲ್ಲ. ನನಗೊಂದು ಸಂದರ್ಭ, ನನಗೂ ಅಪ್ಪಗೂ ಒಂದು 15 ವರ್ಷ, ನಾನು ಅವರು ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಮನೇಲಿದ್ದರು, ಒಂದೇ ಜಿಮ್ಗೆ ಹೋಗ್ತಾ ಇದ್ದೋ, ಒಳ್ಳೆಯ ಸ್ನೇಹಿತ, ಗೊತ್ತಿದೆ ನನಗೆ. ನಾನು ಏನು ಮಾಡ್ತೀರಿ, ಆತನ ಕೈಲಿ ಏನೂ ಇರಲಿಲ್ಲ, ಸಂದರ್ಭ ಹಂಗಿತ್ತು. ಆದರೆ ಕೊನೆ ನಿಮಿಷ ಆ ಧರ್ಮಪತ್ನಿ ಜೊತೆಲಿ ಕರ್ಕೊಂಡು ಆ ನೋವನ್ನು ಹಾಸ್ಪಿಟ್ಲ್ ಹೋಗುವಂಥ ಸಂದರ್ಭಕ್ಕೆ ಹಿಂಗೆ ಆಯಿತು ಅಂತೇಳಿ ನನ್ನ ಏನು ಟ್ರೈನರ್, ಔಟ್ ಟ್ರೈನರ್ ಎಲ್ಲ ಜೊತೆ ಒಟ್ಟಿಗೆ ಇದ್ದ, ನಂಗೆ ಹಿಂಗೆ ಆಯಿತು ಅಂತ ತಿಳಿಸ್ದ.
ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟೋಗಿದ್ದಾರೆ. ನಾನು ರಾಜಕೀಯಕ್ಕೆ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ, ಏನೇನೋ ಮಾಡಿದೆ. ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಲಿಲ್ಲ ಅವರು. ಅಶ್ವಿನಿಗೂ ಕರೆದೆ, ಬಾಮ್ಮ ನೀನಾರು ಏನಾರು ಮಾಡು ಅಂತ. ಆಕೆನೂ ಕೂಡ ಹೆಣ್ಮಗಳು, ನನ್ನ ಸೋದರಿ, ಇಲ್ಲ ಅಣ್ಣ ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ಟರು, ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ, ನಾನು ರಾಜಕಾರಣಕ್ಕೆ ಬರೋದು ಬೇಡ, ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ. ಯಾರಿಗೂ ಹೇಳ್ದೆ, ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಇದು ಇವತ್ತು ಅನಿವಾರ್ಯತೆಯಿಂದ ಹೇಳ್ಬೇಕಾದಂಥ ಪರಿಸ್ಥಿತಿ ಬಂತೆ. ಸೊ ಹಂಗೆ ಇವತ್ತು ಅಪ್ಪುರವರು ಇವತ್ತು ನಾವು ಮುಂದಿನ ಪೀಳಿಗೆ ಅವ್ರನ್ನ ನೆನೆಸ್ಕೊಳ್ಬೇಕು. ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನು ನಾವು ನೆನೆಸ್ಕೊಳ್ತೀವಿ, ಹಂಗೆ ಇವತ್ತು ರಾಜ್ಕುಮಾರ್ ಅವ್ರನ್ನೂ ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ಪ್ರತಿಯೊಂದರಲ್ಲೂ. ನಾನು ಈ ಟೂರಿಂಗ್ ಟ್ಯಾಕಿಸ್ ಮಡಗಿದ್ದೆ, ಒಂದು 3 ಟೂರಿಂಗ್ ಟ್ಯಾಕಿಸ್ ನಮ್ಮೂರಲ್ಲಿ ಇತ್ತು, ಬೆಂಗಳೂರು ಇತ್ತು 4 ಇತ್ತು, ತಿರ್ಗಾ 5 ಆಯಿತು. ಆಗೆಲ್ಲ ಹೋಗ್ಬಿಡ್ತು ಬಿಡಿ, ಈಗ ಟೂರಿಂಗ್ ಟ್ಯಾಕಿಸ್ಗಳೆಲ್ಲ ಹೋಗ್ಬಿಡ್ತು. ಆಗ ಅತಿ ಹೆಚ್ಚಿಗೆ ಜಾಸ್ತಿ ಹೊಡಿದ ಹಬ್ಬದಪ್ಪ ಅಂದರೆ ನಮ್ಮಲ್ಲಿ ಸತ್ಯ ಹರಿಶ್ಚಂದ್ರ. ನಾನು ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಹೆಂಡ್ತಿನ ಮೈಸೂರಲ್ಲಿ ಸತ್ಯ ಹರಿಶ್ಚಂದ್ರ ನೋಡಿಸಕ್ಕೆ ಕರ್ಕೊಂಡು ಹೋಗಿದ್ದೆ. ನೋಡು ಯಾವ ರೀತಿ ನಟನೆ ಇದೆ, ಚಿತ್ರದ ಮೊರಾಲಿಟಿ ಏನಿದೆ ಅಂತೇಳಿ ನನ್ನ ಹೊಸದಾಗೆ ಮದುವೆ ಮಾಡ್ಕೊಂಡಾಗ ನನ್ನ ಹೆಂಡ್ತಿನ ಮೈಸೂರಲ್ಲಿ ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ನಮ್ಮ ಮಾವನ ಮನೆಯವರೆಲ್ಲ ಏನು ಈ ಸಿನಿಮಾಗೆ ಕರ್ಕೊಂಡು ಹೋಗ್ತಾವನಲ್ಲ ಅಂತ ಆಶ್ಚರ್ಯ ಪಡ್ತಾಯಿದ್ರು. ಸೊ ಒಂದು ಹಾಕಿದ್ರೆ ಒಂದೊಂದು ಸತಿ 15 ದಿನ ನನ್ನ ಇದರಿಂದ ತೆಗೀತಿರ್ಲಿಲ್ಲ, ನನ್ನ ಟೂರಿಂಗ್ ಟ್ಯಾಕಿಸಿಂದ. ಆ ರೀತಿ ರಾಜ್ಕುಮಾರ್ ಅವರ ಭಾವನೆ, ಪ್ರತಿಯೊಂದು ವಿಚಾರ, ಅವರ ಆ್ಯಕ್ಟಿಂಗು, ಎಮೋಷ್ನಲ್ ಇದು ಎಲ್ಲ ಕೂಡ ಪ್ರತಿಯೊಂದು ಕೂಡ ಭಾಳ ಸೆಲೆಕ್ಟ್ ಮಾಡಿಕೊಂಡು ಅವರು ಮಾಡ್ತಿದ್ದಂಥದ್ದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈಗ ಬಿಡಿ, ನಾನು ಎಷ್ಟೋ ದೂರ ಇರಬೇಕು ಅಂತ ಅಂದ್ರೂ ಕೂಡ ನನ್ನಿಂದ ದೂರ ಇರೋಕ್ಕಾಗ್ತಾಯಿಲ್ಲ. ಈ ಕೊನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ, ಒಂದು 23 ಸ್ಕ್ರೀನ್ ಈಗ ಇವತ್ತು ಇದೆ. ನನ್ನ ಹೆಸರಲ್ಲಿ, ನನ್ನ ಮಕ್ಕಳ ಹೆಸರಲ್ಲಿ ಎಲ್ಲ ಇವತ್ತು ಸ್ಕ್ರೀನ್ಗಳೆಲ್ಲ ಇವತ್ತು 23 ಸ್ಕ್ರೀನ್ ಇದೆ, ಬೇರೆಯವ್ರು ಕೊಟ್ಬಿಟ್ಟಿದ್ದೀನಿ. ಸೊ ನಾವು ಬಿಟ್ಟರು ಬಿಡೋಕ್ಕಾಗಲ್ಲ ಅಂತಂಗೆ ಈ ಚಿತ್ರರಂಗಕ್ಕೂ ರಾಜಕಾರಣಕ್ಕೂ ಇದು ಭಾಳ ಹತ್ತಿರವಾದ್ದು, ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಂಗೆ ಇವತ್ತು ತಾಯಿನ ನೆನೆಸ್ಕೊಂಡಂಗೆ ಇವತ್ತು ಅನೇಕರು ಅಪ್ಪುರವ್ರನ್ನ ನೆನಪು ಮಾಡ್ಕೊಳ್ಳೋದನ್ನು ನಾನು ಸ್ನೇಹಿತರುಗಳು, ಯುವಕರು ಆ ಭಾವನೆ, ಆ ತಾಯಿಗಿರು ಕಣ್ಣೀರು ಹಾಕಿದ್ದು ಕೇಳ್ತಾ ಇರ್ತೀನಿ ನಾನು. ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ 3ರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಅಪ್ಪುರವರು ಇವತ್ತು ಯಾವುದಕ್ಕಾರ ಒಂದು ಉದಾಹರಣೆ ಅಂತಂದರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದಿದ್ದನ್ನು ನಾವು ಹೆಚ್ಚಿಗೆ ನೋಡಿದ್ದೇವೆ. ಯಾವುದೂ ಕೂಡ ಆಸೆ ಪಡದೆ ತನ್ನ ಕೆಲಸ ಎಷ್ಟೋ ಅಷ್ಟು ಬಿಟ್ಬಿಟ್ಟು ಯಾವುದೂ ಕೂಡ ಡಿವೇಟ್ ಮಾಡ್ಕೊಂಡು ಇಲ್ಲದೆ ಎಲ್ಲ ಹೃದಯವನ್ನು ಗೆದ್ದಿದ್ದಾರೆ. ಮಹಾತ್ಮ ಗಾಂಧೀಜಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅನ್ನಂಗೆ ಅವರ ಹೃದಯದಿಂದ, ಆ ಹೃದಯ ಶ್ರೀಮಂತಿಕೆಯಿಂದ ಹೃದಯದಲ್ಲೇ ಇಷ್ಟು ದೊಡ್ಡ ಸಮುದಾಯವನ್ನು ಅವರು ಗಳಿಸಿದ್ರು. ಅದನ್ನು ಇವತ್ತು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಒಂದು PRK ಆ್ಯಪ್ ಪ್ರಾರಂಭವನ್ನು ಮಾಡಿದೆ. ಇದು ಮುಂದುವರಿಲಿ, ನನಗೆ ಭಾಳ ಸಂತೋಷ ಆಯಿತು. ಬೇರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ, ಈ DK ಶಿವಕುಮಾರಿಂದ ನಿಮ್ಗೇನಾದ್ರು ಇನ್ನೂ ಒಳ್ಳೆಯದಾಗಲಿ. ನಾನು ಈ ಒಂದು ಕುಟುಂಬದ ಒಬ್ಬ ಸದಸ್ಯನಾಗಿ, ನಾನು ಡೆಪ್ಟಿ CM ಅಂತ ಇಲ್ಲಿಗೆ ಬರಲಿಲ್ಲ, ನಾನು ಈ ಕುಟುಂಬದ ಒಬ್ಬ ಸದಸ್ಯ. ನಾನು, ನನ್ನ ಸೋದರಿ ಮತ್ತು ಇವರು ಸಮರ್ಥ ಅವರು ಇದಕ್ಕೆ ಕೈ ಇಟ್ಟಿದ್ದಾರೆ. ಇದು ಶುಭ ಆಗಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ಇವತ್ತು ಬೆಳೆಸಿ ಉದ್ಘಾಟನೆಯನ್ನು ಮಾಡಿದ್ದೇನೆ. ಬೇರೆ ಮಾತಾಡ್ಕೊಂಡು ಹೋದರೆ ಗಂಟೆಗಟ್ಟಲೆ ನಾವು ಮಾತಾಡ್ತೀವಿ, ಇಲ್ಲಿಗೆ ಸಾಕು. ಭಾಳ ಸಂತೋಷ, ಒಳ್ಳೆ ಕೆಲಸ ಮಾಡಿದ್ದಾರೆ ಸಮರ್ಥ ಅವರೇ. ನೆಕ್ಸ್ಟ್ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಅಪ್ ಎ ವೆರಿ ಬಿಗ್ ಲೀಪ್. ನನಗೆ ಇದ್ರ ಬಗ್ಗೆ ಅರಿವಿದೆ. ದೋ ಐ ಆಮ್ ನಾಟ್ ಎನ್ ಎಜುಕೇಟೆಡ್ ಮ್ಯಾನ್, ಮಚ್ ಎಜುಕೇಟೆಡ್, ಬಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ನನಗೂ ಒಂದು ದೊಡ್ಡ ಅನುಭವ ಇದೆ. ಇವತ್ತು ಟೆಕ್ನಾಲಜಿ, ಇವತ್ತು ಪರಿಸ್ಥಿತಿ ಹಂಗಿದೆ. ಮುಂದಕ್ಕೆ ಜನ್ರೇಷನ್ಗೆ ಟೆಕ್ನಾಲಜಿ ವಿಲ್ ಟೇಕ್ ಎವ್ರಿ ಒನ್. ಸೊ ಹಂಗೆ ಇವತ್ತು ಪ್ರತಿಯೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ತಾವೆಲ್ಲ ತೋರಿಸಿದ್ದೀರಿ. ಪ್ರತಿಯೊಬ್ಬರು ಕೂಡ ನಾವು ಕನ್ವರ್ಟ್ ಆಗಬೇಕಾಗಿದೆ. ನೀವಿಲ್ಲ ಅಂದು ಪ್ರತಿಯೊಬ್ಬರು ಕೂಡ ಕನ್ವರ್ಟ್ ಆಗಿದೆ.
ನನಗೆ ಗೊತ್ತಿರಲಿಲ್ಲ. ಮೊನ್ನೆ ನಾನು ಯಾವುದೋ ನನ್ನ PA ಫೋನ್ ಮಾಡಿಬಿಟ್ಟು ನನ್ನ ಭಾಷಣದ ಬಗ್ಗೆ ಕೇಳ್ತಿದ್ದೆ, ನನ್ನ ಭಾಷಣ ಕಳಿಸಿದ್ದ. ನನ್ನ ಮಗಳು ಬೈದ್ಲು, ನಿನ್ನ ಭಾಷಣ ಹಾಕಪ್ಪ, ಇಲ್ಲೇ ಚಾಟಿಪಿಟಿ ಹಾಕು, ಇಲ್ಲೇ ಬರ್ತದೆ ಅಂತ ಅಂದ್ಬಿಟ್ಟು 1 ನಿಮಿಷಕ್ಕೆ ಹಾಕಿ ತೋರಿಸಿದ್ರು, ನಿನ್ನ PA ಹಾಕಬೇಕು ಅಂತ. ಸೊ ಆ ಜನ್ರೇಷನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಮಕ್ಕಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಇವತ್ತು ಬೆಳೆಸಿದಿರಿ, ಒಳ್ಳೇದಾಗಲಿ. ಇನ್ನು ಮುಂದಕ್ಕೆ ಇದೊಂದು ದೊಡ್ಡ, ಎಲ್ಲರಿಗೂ ಕೂಡ ಭೀಮನ ಹೆಂಗೆ ತೋರಿಸ್ತಾರೋ, ಅರ್ಜುನನ ಹೆಂಗೆ ತೋರಿಸ್ತಾರೋ, ರಾಮನ ಯಾವ ರೀತಿ ತೋರಿಸ್ತಾರೋ, ವಿವಿಧ ರೀತಿಯಲ್ಲಿ ವರ್ಣನೆ ಮಾಡ್ತಾರಲ್ಲ, ಹಂಗೆ ಪ್ರತಿಯೊಂದು ಕೂಡ ಚಿಕ್ಕ ಬಾಲ್ಯ ಪುನೀತು ಕೊನೆಯ ಉಸಿರು ಒಳಗೂ ಕೂಡ ಯಾವ ರೀತಿ, ಮತ್ತು ಅವ್ರ ಜೊತೆಗೆ ಅವರ ತಂದೆ ಯಾವ ರೀತಿ ಇದನ್ನು ನಡೆಸ್ಕೊಂಡು ಬಂದರು ಅನ್ನೋದನ್ನು ತಾವು ತೋರಿಸ್ತಾರೆ. ನಾನು ಒಂದೇ ಅಸೆಂಬ್ಲಿಲಿ ಯಾವ ಒಂದು ಮಾತು ಹೇಳಿದೆ, ಯಶಸ್ಸು ಬರಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ, ದಾನಶೂರನ ಕರ್ಣನ ದಾನತ್ವ ಇರಬೇಕಂತೆ, ಅರ್ಜುನನ ಗುರಿ ಇರಬೇಕಂತೆ, ಭೀಮನ ಬಲ ಇರಬೇಕಂತೆ, ವಿದುರನ ನೀತಿ ಇರಬೇಕಂತೆ, ಕೃಷ್ಣನ ತಂತ್ರ ಇರಬೇಕಂತೆ. ಆಗ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಹಂಗೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಕೂಡ ಈ ಕುಟುಂಬ, ರಾಜ್ಕುಮಾರ್ ಅವರ ಕುಟುಂಬ ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಒಂದೊಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡು ಯಶಸ್ಸಾಗಿ ಭಾಳ ಅಜಾಮರವಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯೋ ರೀತಿಯಲ್ಲಿ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸ್ಯಾಂಡ್ಲ್ವುಡ್ಗೆಲ್ಲ ಕನ್ನಡ ಲೋಕಕ್ಕೆ ಒಂದು ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇದನ್ನು ಅವರ ಹೆಸರು ಶಾಶ್ವತವಾಗಿ ಅಜಾಮರವಾಗಿ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ 2 ಚಿಕ್ಕ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್, 1 ನಿಮಿಷ. ವೇದಿಕೆ ಮೇಲೆ ಸ್ನೇಹಕ್ಕೋಸ್ಕರ ಭಾಗವಹಿಸಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ಫೌಂಡರ್ ಚೇರ್ಪರ್ಸನ್ ಸ್ಟಾರ್ ಫ್ಯಾಂಡಮ್ ಹಾಗೂ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇವರುಗಳಿಂದ ನೆನಪಿನ ಕಾಣಿಕೆ. ಸ್ಟಾರ್ ಫ್ಯಾಂಡಮ್ನ ಹೆಮ್ಮೆಯ ಪ್ರಸ್ತುತಿ ಈ ಆ್ಯಪ್ ಜಗದಗಲಕ್ಕೆ ಹರಡಲಿ, ಪಸರಲಿ, ದಿವ್ಯತೆ ಶ್ರೇಷ್ಠತೆಯನ್ನ ಮೆರೆಯಲಿ. ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಬೇಕು, ಇದನ್ನ ನೋಡಬೇಕು, ಇದರಲ್ಲಿ ಸಹಭಾಗಿ ಆಗಬೇಕು. ಯಶಸ್ಸಿನ ಪಯಣಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬು ಹೃದಯದ ಅಭಿನಂದನೆಗಳು. ನಿಮ್ಮ ಸಂದರ್ಶನಕ್ಕೂ ನಾವು ಕಾಯ್ತಾ ಇರ್ತೀವಿ. ನಮ್ಮ ಪಾಡ್ಕಾಸ್ಟ್ನಲ್ಲಿ ಘನ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳವರ ಒಂದು ವಿಶೇಷ ಪಾಡ್ಕಾಸ್ಟ್ ಬರಲಿ. ಇದು ನಮ್ಮ ಸ್ಟಾರ್ ಫ್ಯಾಂಡಮ್ PRK ಆ್ಯಪ್ನ ಮಹದಾಸೆ, ಹೆಬ್ಬಯಕೆಯೂ ಕೂಡ ಹೌದಾಗಿದೆ. ಐ ವುಡ್ ರಿಕ್ವೆಸ್ಟ್ ಅರ್ಪಿಸಬೇಕು. ಈ ವೇದಿಕೆಯಲ್ಲಿ ಉತ್ತರ ಸಿಗತ್ತೆ, ಸ್ಪಂದನೆ ಸಿಗತ್ತೆ. ಇದು ನಿಮ್ಮ ಸಮಯ. ಏನನ್ನ ನಿರೀಕ್ಷೆ ಮಾಡ್ತಿದ್ದೀರಾ, ನಿಮ್ಮ ನಿರೀಕ್ಷೆಯ ಮಟ್ಟ ಏನಿದೆ, ಏನನ್ನ ಹಂಬಲಿಸ್ತೀರಾ, ಹೇಗೆ ನಾವಿದಕ್ಕೆ ಜೊತೆ ಸೇರಬೇಕು, ಹೇಗೆ ಜಗದಗಲಕ್ಕೆ ಈ ಆ್ಯಪ್ನ ವಿಸ್ತಾರವನ್ನ, ಅದರ ಹೃದಯವಂತಿಕೆಯನ್ನ, ಧೀಮಂತನ ಶ್ರೀಮಂತಿಕೆಯನ್ನ ನಾವು ಬಾನೆತ್ತರಕ್ಕೆ ಕೊಂಡೊಯ್ಯಬೇಕು, ಇವೆಲ್ಲವೂ ನಮ್ಮೆಲ್ಲರ ಕೈಯಲ್ಲಿದೆ. ಪ್ರಶ್ನೋತ್ತರಗಳು, ಆಶೋತ್ತರಗಳ ಸರಮಾಲೆ, ಇವೆಲ್ಲವನ್ನ ಈ ವೇದಿಕೆ ಮೇಲೆ ಸಂಭ್ರಮಿಸಬಹುದು. ನಿಮ್ಮ ಪ್ರತಿ ಪ್ರಶ್ನೆಗೂ ಇಲ್ಲಿ ಸ್ಪಂದನೆ ಅನ್ನೋದು ಸಿಗತ್ತೆ. ಜೊತೆಗೆ ಕೋ-ಫೌಂಡರ್ ಚೇರ್ಪರ್ಸನ್ ಸರ್ ಡಾಕ್ಟರ್ ಸಮರ್ಥ ರಾಘವರ್ ಅವರು ಕೂಡ ಇದ್ದಾರೆ. ಯೋರ್ ಕ್ವೆಶ್ಚನ್ಸ್ ಪ್ಲೀಸ್. ಯಾವುದೇ ಪ್ರಶ್ನೆ ಇದ್ದರೆ ಕೇಳ್ಬೋದು. ಈಗ ಆ್ಯಪು ಗೂಗಲ್ ಸ್ಟೋರು, ಆ್ಯಪ್ ಸ್ಟೋರು ಎರಡರಲ್ಲೂ ಇದೆ. ನೀವೀಗ ಡೌನ್ಲೋಡ್ ಮಾಡ್ಕೋಬೋದು. ನಾವು ಇವತ್ತು ರಾತ್ರಿಯಿಂದ ನಿಧಾನವಾಗಿ ಕಂಟೆಂಟ್ನ ಹಾಕ್ಕೊಂಡು ಹೋಗ್ತೇವೆ. ಓಕೆ, ಅದಕ್ಕೆ ಸ್ವಲ್ಪ ಸಹನೆ ಇರಲಿ. ನಾವು ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ನಿಮ್ಗೆ ಹೊಸ್ತು ಆಯಾಮಗಳು ಗೊತ್ತಾಗ್ತಾ ಹೋಗುತ್ತೆ. ನಾನು ಇನ್ನೊಂದು 2 ವಿಷಯ ಹೇಳಬೇಕು. ನಮ್ಮ ಇದಕ್ಕೆ ಒಂದು ಶ್ರೀನಿವಾಸ ಮೂರ್ತಿ ಸರ್ ಬಂದಿದ್ದಾರೆ. ಓಕೆ, ಅವರು BBMP ಕಮಿಷನರ್ ಆಗಿದ್ದರು, ಆಮೇಲೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಫೈನಾನ್ಸು ಎಲ್ಲ ಆಗಿದ್ದರು. ಸೊ ಅವರು ನನ್ನ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ
ನಾನು ಒಂದು ಸಂಸ್ಥೆ ಶುರು ಮಾಡಬೇಕಾದ್ರೆ ಬಂದು ಉದ್ಘಾಟನೆ ಮಾಡಿದಾಗ ಅವರಿದ್ದರೆ ಅದು ಗೋಲ್ಡ್ ಟಚ್ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಸೊ ಅವ್ರು ಬಂದಿದ್ದಾರೆ, ನನಗೆ ತುಂಬ ಸಂತೋಷ ಆಗುತ್ತೆ. ಸಮರ್ಥನ್ ಸರ್ ಇಲ್ಲಿ ಸರ್, ಈ ಆ್ಯಪ್ ಮಾಡಿರೋದು ತುಂಬ ಅನುಕೂಲನೇ, ಎಲ್ಲರಿಗೂ ರೀಚ್ ಆಗುತ್ತೆ. ಇದು ಪ್ಲೇಸ್ಟೋರ್ಗೆ ಹೋಗೋ ಆ್ಯಪ್ ಡೌನ್ಲೋಡ್ ಮಾಡಬೇಕಾ, ಇದಕ್ಕೇನೋ ಪೇ ಇದೆಯಾ, ಒಂದು ಪ್ರಶ್ನೆ. ಎರಡನೇದು, ಈ ಆ್ಯಪಲ್ಲಿ ಏನು ಹೊಸಬ್ರಿಗೆ ಟ್ಯಾಲೆಂಟ್ಗೆ ಅಂದರೆ ಒಬ್ಬ ಯುವ ನಟ ಆಗ್ಬೋದು, ಒಬ್ಬ ಯುವ ನಟಿ ಆಗ್ಬೋದು, ಅಥವಾ ಸ್ಕ್ರಿಪ್ಟ್ ರೈಟರ್ ಆಗ್ಬೋದು, ಡೈರೆಕ್ಟ್ ಡಿಪಾರ್ಟ್ಮೆಂಟಾಗಿ ಆಗ್ಬೋದು, ಅಲ್ಲಿ ಬಂದು ಅವರ ಬಗ್ಗೆ ಏನು ಬರ್ಕೋಬೇಕಾ ಅಥವಾ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ. ಸೊ ಇದು ಫ್ರೀ ಆ್ಯಪ್. ಓಕೆ, ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇದು ಫ್ರೀ ಆ್ಯಪ್. ಬಟ್ ಯಾರೇ ಆಗಲಿ ಒಂದು ಆರ್ಟಿಸ್ಟು, ಟೆಕ್ನಿಷಿಯನ್ನು ಅವ್ರ ಪ್ರೊಫೈಲ್ನ ಹಾಕ್ಕೋಬೇಕು ಅಂದರೆ ಅವ್ರ ಪ್ರೊಫೈಲ್ನ ಹಾಕ್ಕೋಬೇಕು. ಪ್ಲಸ್ ಅದು ಒಂದು ಹೌ ಟು ಡೂ ಇಟ್ ಅನ್ನೋದು, ಓಕೆ, ಒಂದು ವಿಡಿಯೋ ಸಹ ನಾವು ರಿಲೀಸ್ ಮಾಡ್ತೇವೆ, ಹೌ ಟು ಅಪ್ಲೋಡ್ ಯುವರ್ ಪ್ರೊಫೈಲ್ ಅನ್ನೋದನ್ನು. ಸೊ ಆ ಥರ ಅಪ್ಲೋಡ್ ಮಾಡ್ಕೋಬೇಕು. ಸೊ ಒಂದು ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಪ್ರೊಡಕ್ಷನ್ ಹೌಸಸ್ಸು ಇರುತ್ತೆ ಅಲ್ಲಿ, ಸೊ ಅವರು ಇದು ನೋಡಿಕೊಂಡು ಮಾಡ್ಕೋಬೋದು. ಸೊ ಅದಕ್ಕೆ ಒಂದು ಗೈಡೆನ್ಸ್ ಇರುತ್ತೆ, ಗೈಡಿಂಗ್ ವಿಡಿಯೋ ಇರುತ್ತೆ. ಇಟ್ಸ್ ಸಿಂಪಲ್ ಯೂಸರ್ ಎಕ್ಸ್ಪೀರಿಯನ್ಸ್, ಬಟ್ ಆದ್ರೂ ಒಂದು ಗೈಡಿಂಗ್ ವಿಡಿಯೋ ಇರುತ್ತೆ. ಸರ್, ಈ ಆ್ಯಪ್ ಶುರು ಮಾಡೋದಕ್ಕೆ ಎಷ್ಟು ಸಮಯ ತೊಗೊಂಡ್ರಿ ನೀವು ಆ್ಯಕ್ಚುಲಿ ಇದನ್ನು? ಈ ಪ್ಲ್ಯಾನ್ ಔಟೆಲ್ಲ ಹೇಗಾಯಿತು, ಎಷ್ಟು ಸಮಯ ತೊಗೊಳ್ತು ಆ್ಯಕ್ಚುಲಿ ಇದನ್ನು ರೆಡಿ ಆಗೋದು? ನಾವು 1 ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡಿದ್ವಿ. ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್. ಹೆಚ್ಚು ಕಡಿಮೆ ಒಂದು 50 ಜನ ಕೆಲಸ ಮಾಡಿದ್ವಿ. ಓಕೆ, ಸ್ಟ್ರಾಂಗ್ ಕಂಟೆಂಟ್ ಟೀಮ್ ಇದೆ. ಸೊ ಚೀಫ್ ಕಂಟೆಂಟ್ ಆಫೀಸರ್ ತ್ಯಾಗರಾಜ್ ಅವರಿದ್ದಾರೆ. ಸೊ ತುಂಬ ಕೆಲಸ ಮಾಡಿದ್ವಿ. ಟೆಕ್ನಾಲಜಿ ಮೇಲೂ ಸುಮಾರು ಕೆಲಸ ಮಾಡಿದ್ವಿ. ಬಿಕಾಸ್ AI ಯಾವುದೇ ಒಂದು ವ್ಯಕ್ತಿತ್ವವನ್ನು ತೊಗೊಂಡು ಬರಬೇಕು ಅಂದರೆ ದೇರ್ ಇಸ್ ಅ ಲಾಟ್ ಆಫ್ ಲರ್ನಿಂಗ್. ಅದನ್ನು ಕಂಟಿನ್ಯೂಸ್ ಆಗಿ ಪೋಷಿಸಬೇಕು, ಅದನ್ನು ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನೆಲ್ಲ ತುಂಬ ಯತ್ನಪಟ್ಟು ಮಾಡಿರೋವಂಥದ್ದು. ಈ ರೀತಿಯಾದ ಆ್ಯಪ್ಗೆ ಬೇರೆ ದೇಶದಲ್ಲಿ ಎಲ್ಲರೂ ಸ್ಫೂರ್ತಿನ, ಬೇರೆ ದೇಶಗಳಲ್ಲಿ ಯಾವ್ದಾದ್ರು ಈ ಥರದ ಆ್ಯಪ್ ಏನಾದ್ರು ಆಗಿತ್ತಾ? ಬೇರೆ ದೇಶಗಳಲ್ಲಿ ಏನಾದರೂ ಈ ರೀತಿಯಾದಂಥ ಆ್ಯಪ್ ಏನಾದರೂ ಲಾಂಚ್ ಆಗಿದೆ ಇದಕ್ಕೆ ಬಿಫೋರ್ ಏನಾದರೂ ಅಂತ? ಇಲ್ಲ, ಇದು ನಮ್ಮದು ಮೊದಲನೇ ಪ್ರಯತ್ನ. ಇದು ನಾವೇ ತುಂಬ ಐಡಿಯೇಟ್ ಮಾಡಿರೋದು. ಯಾವುದು ಆ್ಯಪಿಂದನೂ ಸ್ಫೂರ್ತಿ ತೊಗೊಂಡಿಲ್ಲ, ಯಾವುದು ಉದ್ದೇಶಗಳು ತೊಗೊಂಡಿದ್ವಿ. ಯಾಕೆಂದರೆ ನಾವೊಂದು ಈಗ ಕಲಾವಿದರನ್ನೆಲ್ಲ ಒಂದು ಸ್ಟೇಜಿಗೆ ತರಬೇಕು, ಒಂದು ಸ್ಯಾಂಡ್ ಬಾಕ್ಸ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಸೊ ಈಗ ಎಲ್ಲ ಕಲಾವಿದರು, ಎಲ್ಲ ಟೆಕ್ನಿಷಿಯನ್ಸ್ನ ಕನ್ನಡ ರಂಗಕ್ಕೆ ಯಾರ್ಯಾರು ಬರಬೇಕು ಅಂತಿದ್ದಾರೆ ಅವ್ರನ್ನೆಲ್ಲ ಒಂದು ಸ್ಯಾಂಡ್ ಬಾಕ್ಸ್ ತರಬೇಕಾದ್ರೆ ಅದೊಂದು ಐಡಿಯೇಷನ್ ಆಗಿರ್ಬೋದು, ಇಲ್ಲ ನಾವು ಮಾರಲ್ ಸ್ಟೋರೀಸು ಅದರದ್ದೊಂದು ಐಡಿಯೇಷನ್ ಆಗಿರ್ಬೋದು. ಎಲ್ಲನೂ ನಾವು ಐಡಿಯೇಟ್ ಮಾಡಿಕೊಂಡು ಬಂದಿರೋದು. ಯಾಕೆಂದರೆ ಫ್ಯಾಂಡಮ್ ಅನ್ನೋದು ಎಲ್ಲೂ ಇಲ್ಲ. ಓಕೆ, ಫ್ಯಾಂಡಮ್ ಟೆಕ್ನಾಲಜಿ ಅನ್ನೋದೇ ಹೊಸದಾಗಿ ಯತ್ನ ಪಡ್ತಾ ಇರೋದು. ಆ ಫ್ಯಾಂಡಮ್ ಟೆಕ್ನಾಲಜಿಗೋಸ್ಕರ ನಾವು ಯಾವುದು ಇದನ್ನು ಉದಾಹರಣೆ ಇಟ್ಕೊಂಡು ಮಾಡಿರೋವಂಥದ್ದಲ್ಲ. ಈ ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡಿದ್ದು ಹೇಗೆ ನೀವು? ಈ ಆ್ಯಪ್ ವಿಚಾರವಾಗಿ? ಇದು ಅದೇ ನಾನು ಮೊದಲೇ ಹೇಳ್ದಂಗೆ, ಕನ್ನಡಕ್ಕಾಗಿ ಏನಾದರೂ ಮಾಡಬೇಕು ಅಂದರೆ, ಕನ್ನಡದ ಎಲ್ಲ ಹೃದಯನ ತಟ್ಟಬೇಕು, ಮುಟ್ಟಬೇಕು ಅಂದರೆ ಒಂದು ಹೆಸರು ನಮಗೆ ಈಗಿನ ಕಾಲದಲ್ಲಿ, ಪ್ರಸ್ತುತ ಕಾಲದಲ್ಲಿ ಬರೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರು. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ದಲೆ ಫಸ್ಟು ಹೋಗ್ಬಿಟ್ಟು ನಾವು ಅಪ್ರೋಚ್ ಮಾಡಿದ್ವಿ. ಮೊದಲು ಸಂಗೀತ ಕಟ್ಟಿ ಅವ್ರು ಹೆಲ್ಪ್ ಮಾಡಿದ್ರು ಮೀಟ್ ಮಾಡಲಿಕ್ಕೆ. ಆಮೇಲೆ ಒಂದು 4-5 ತಿಂಗಳು ನಾನು ಒದ್ದಾಡ್ತಾ ಇದ್ದೆ, ಇದನ್ನು ಮುಂದಕ್ಕೆ ತೊಗೊಂಡು ಹೋಗೋದು ಹೇಗೆ ಅಂತ. ನನಗೆ ಐ ಥಿಂಕ್ ಇಟ್ಸ್ ಜಸ್ಟ್ ದೇವ್ರ ದಿಕ್ಕು ತೋರಿಸಿದ್ದು. ಪ್ರಮೋದ್ ನಮ್ಮ ಆಫೀಸ್ಗೆ ಒಂದಿನ ಸುಮ್ಮನೆ ಹಾಗೆ ಬಂದರು. ಓಕೆ, ಅವರು 2 ಖಾಸಗಿ ಮಾಧ್ಯಮಗಳನ್ನ ಹುಟ್ಟು ಅಂದರೆ ಹಿ ವಾಸ್ ದ HR ಪರ್ಸನ್ ಹೂ ಪುಟ್ ಆಲ್ ದ ಥಿಂಗ್ಸ್ ಟುಗೆದರ್. ಸೊ ಅವ್ರು ಬಂದರು, ಅವರಾದಮೇಲೆ ತ್ಯಾಗಿ ಬಂದರು, ವರುಣ್, ನಿತಿನ್ ಎಲ್ಲರೂ ಬಂದರು. ಸೊ ಇವರೆಲ್ಲ ಬಂದಮೇಲೆ ಮಹಾನ್ ಒಂದು ದಿಗ್ಗಜರು ಬಂದರು, ಬಲ ಬಂತು. ಅದಾದಮೇಲಿಂದ ನಾವು ಧೈರ್ಯವಾಗಿ ಅವ್ರ ಜೊತೆ ಸ್ವಲ್ಪ ಇದೆಲ್ಲ ಮಾಡ್ಬೋದು ಅಂತ ಒಂದು ಹೆಜ್ಜೆ ಇಟ್ಕೊಂಡು ಬಂದಿದ್ವಿ. ಸರ್, ಎಲ್ಲ ಹೇಗಿರುತ್ತೆ ಸರ್? ಅಶ್ವಿನಿ ಕಂಪ್ಲೀಟ್ ಮಾಡ್ಬಿಟ್ಟು ಸಮರ್ಥ ಅವ್ರು ಹೇಳ್ದಂಗೆ ನಾವು ಪ್ಲಾನ್ ಮಾಡ್ದಂಗೆ ನಾವು ಅಂದ್ಕೊಂಡು 3 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಆ್ಯಪ್ನ. ಬಟ್ ವಿ ಕೆಪ್ಟ್ ಆನ್ ಇನೋವೇಟಿಂಗ್. 3 ತಿಂಗಳಾಯಿತು, 6 ತಿಂಗಳಾಯಿತು, 9 ತಿಂಗಳಾಯಿತು. ಆಮೇಲೆ ಮೇಡಮ್ ಇನ್ಪುಟ್ಸ್ ತೊಗೊಂಡು ನಾವು ಫೈನಲಿ ಒಂದು ಫುಲ್ ಐ ಶುಡ್ ಸೇ ಔಟ್ ಆಫ್ ದ ಬಾಕ್ಸ್ ಪ್ರಾಡಕ್ಟ್ ಇಸ್ ರೆಡಿ ನೌ. ದೇರ್ ವಾಸ್ ನೋ ರೆಫರೆನ್ಸ್ ಟು ಇಟ್ ಅರ್ಲಿಯರ್. ಇದರ ಅಪ್ಡೇಟ್ಸ್ ಹೆಂಗಿರುತ್ತೆ ಸರ್? ಎಷ್ಟು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ ಇದರ ಅಪ್ಡೇಟ್ಸ್ ಎಲ್ಲ? ಇದು ಆ್ಯಪ್ ಅಪ್ಡೇಟ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾಕಂಡ ಅಪ್ಪು ಮಾಡ್ತಾ ಇದ್ವಿ, ಅದಂತೂ
ಟೆಕ್ನಿಕಲಿ ಮಾತಾಡೋದಾದರೆ ಸದ್ಯಕ್ಕೇನು ಅಪ್ಡೇಟ್ಸ್ ಇಲ್ಲ. ಇನ್ನು ಮುಂದೆ ನಾವೇನಾದರೂ ಇನೋವೇಷನ್ ಮಾಡಿ ಇನ್ನೊಂದೇನಾದರೂ ಎಕ್ಸ್ಟ್ರಾ ಫೀಚರ್ ಆ್ಯಡ್ ಮಾಡಿದಾಗ ಅಪ್ಡೇಟ್ಸ್ ಬರುತ್ತೆ, ಅಥವಾ ಬಗ್ಸ್ ಏನಾದರೂ ಇದ್ರೆ ಮಾಡ್ತೀವಿ. ಅದರ್ವೈಸ್ ಕಾಂಟೆಂಟಲ್ಲಿ ಇವಾಗ ಏನೇನು ನೋಡಿದ್ರಿ ನೀವು ಎಲ್ಲ ಟ್ರೈಲರ್ಗಳಲ್ಲಿ, ಅದರದ್ದು ಪ್ರತಿ ಸರಿನೂ ಪ್ರತಿ ವಾರ ಅಥವಾ ಪ್ರತಿ 10 ದಿನ 2 ವಾರಕ್ಕೊಂದ್ಸರಿ ವಿಲ್ ಕೀಪ್ ಅಪ್ಲೋಡಿಂಗ್ ನ್ಯೂ ಎಪಿಸೋಡ್ಸ್. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಸಹ ಇರುತ್ತೆ ಅಂತ ಹೇಳಿದ್ರಿ. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಆಲ್ಮೋಸ್ಟ್ ಪ್ರತಿ ವಾರಕ್ಕೆ ಅಟ್ಲೀಸ್ಟ್ 2-3 ಸಲಿನಾದರೂ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಯತ್ನ. ಅಶ್ವಿನಿ ಮೇಡಮ್ ಈ ಕಡೆ. ಮೇಡಮ್ ತುಂಬ ಒಳ್ಳೆ ಯೋಚನೆ ಆ್ಯಕ್ಚುಲಾಗಿ. ಚೋಟಾ ಅಪ್ಪು ಆಗಲಿ ಮತ್ತು ಫಿಟ್ನೆಸ್ ಅಪ್ಪು ಆಗಲಿ ಪವರ್ ಪ್ಲೇ ಮತ್ತು ಒಂದು ಚಾರಿಟಿ ವಿಚಾರಗಳಿದೆ. ಇದ್ರ ಜೊತೆಗೆ ಬೇರೆ ಏನೆಲ್ಲ ಕಾರ್ಯಕ್ರಮಗಳು ಅಂದ್ಕೊಂಡಿದ್ರಿ, ಅದ್ರ ಜೊತೆಗೆ ಇಂಡಸ್ಟ್ರಿಗೆ ಒಂದು ಸಂಪರ್ಕ ಸೇತುವೆಗೆ ಒಂದಷ್ಟು ಐಡಿಯಾ ಇದೆ ಅಂತ ಹೇಳಿ ಏನೆಲ್ಲ ಇರುತ್ತೆ ಅಂತೇಳಿ? ಇದು ಒನ್ ಸ್ಟಾಪ್ ಪ್ಲಾಟ್ಫಾರ್ಮ್. ಇದು ಆರ್ಟಿಸ್ಟ್ಗೆ, ಟೆಕ್ನಿಷಿಯನ್ಸ್ಗೆ, ಆಮೇಲೆ ಶೂಟಿಂಗ್ ಎನಿಥಿಂಗ್ ರಿಲೇಟೆಡ್ ಟು ಶೂಟಿಂಗ್ ಹೋಗಿ ಅಪ್ಲೋಡ್ ಮಾಡಿದ್ರೆ ಅಲ್ಲೇ ನೀವು ಇನ್ಸ್ಟೆಡ್ ಆಫ್ ದ ಮಿಡಲ್ ಮ್ಯಾನ್, ಈಗ ಮ್ಯಾನೇಜರ್ಸ್ ಮೂಲಕ ಹೋಗೋ ಬದಲು ಇಲ್ಲಿಗೆ ಬಂದುಬಿಟ್ಟು ವಾಟ್ ಯು ಕಾಲ್ ಇನ್ಫಾರ್ಮೇಷನ್ ಇರುತ್ತೆ. ಏನಾದರೂ ಒಬ್ರು ರೈಟರ್ ಇದ್ದಾರೆ ಅಂದರೆ ಕಥೆಗಳು, ಹೌದು, ಅದನ್ನು ಅಪ್ಲೋಡ್ ಮಾಡ್ಬೋದು. ಹೌದು, ಕಡೆಯಿಂದ ಆಗಿರುತ್ತೆ ಅಥವಾ ಬೇರೆ ಸಂಸ್ಥೆಗಳು ಕೂಡ, ಬೇರೆ ಸಂಸ್ಥೆಗಳು ಯೂಸ್ ಮಾಡ್ಬೋದು, ಯುಟಿಲೈಸ್ ಮಾಡ್ಬೋದು. ಅಂದ್ರೆ ಇಂಡಸ್ಟ್ರಿ ಎಲ್ಲ ಕಂಪನಿಗಳು ಅಂದ್ರೆ ಪ್ರೊಡಕ್ಷನ್ ಹೌಸ್ಗಳು ಇದ್ರ ಜೊತೆ ಹೌದು ಹೌದು. ಸದ್ಯಕ್ಕೆ ನಾವು ಕೀಪಿಂಗ್ ಸ್ಪೆಸಿಫಿಕ್ ಟು ದ ಸಿನಿಮಾ ಅಂಡ್ ಸ್ಮಾಲ್ ಸ್ಕ್ರೀನ್, ಬಟ್ ಓವರ್ ದ ಟೈಮ್ ವಿ ವಾಂಟ್ ಟು ಟೇಕ್ ಇಟ್ ಅಪ್ ಟು ನ್ಯೂಸ್ ಆಲ್ಸೋ. ಜರ್ನಲಿಸಮ್ನೂ ಇದಲ್ಲೇ ತರೋಣ ಅಂತ. ಈಗ ನಾವೆಲ್ಲರೂ ಸೇರಿ ಒಂದು ಪ್ಲಾಟ್ಫಾರ್ಮ್ ಅಂತ ಯಾವುದು ಇರಲಿಲ್ಲ ಕನ್ನಡ ಇಂಡಸ್ಟ್ರಿಗೆ. ಅಂದರೆ ನಾನು ಹೇಳ್ತಿರೋ ಒಂದು ಲೈಟ್ ಬಾಯಿಂದ ಹಿಡಿದು ಫೈನಲ್ ಎಕ್ಸ್ಪೋರ್ಟ್ ಕೂಡ ಎಡಿಟರು, ಆ್ಯಕ್ಟ್ರು, ಸಪೋರ್ಟಿಂಗ್ ಆ್ಯಕ್ಟ್ರು, ಪ್ರೆಸ್ಸು, ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒಂದು ಪ್ಲ್ಯಾಟ್ಫಾರ್ಮ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಪ್ರೊಡಕ್ಷನ್ ಹೌಸ್ ಹುಟ್ಟಾಕಿದ್ರೆ ನಿಮ್ಗೆ ಆಡಿಷನ್ ಮಾಡಬೇಕು ಅಂತ ಅಂದಾಗ ನೀವು ನಮ್ಮ ಆ್ಯಪ್ ಥ್ರೂ ನಿಮಗೆ ಬೇಕಾಗಿರೋ ಸ್ಪೆಸಿಫಿಕ್ ಆ್ಯಕ್ಟ್ರು, ಈ ಹೈಟ್ ಬೇಕು, ನಮ್ಗೆ ಈ ಸ್ಟೇಜ್ ಬೇಕು, ಅಪ್ಲೈ ಮಾಡಿದ್ರೆ ಆಡಿಷನ್ಸಲ್ಲಿ ಅಷ್ಟು ಜನ ಯಾರು ರಿಜಿಸ್ಟರ್ ಆಗಿರ್ತಾರೆ ಅವರೆಲ್ಲರಿಗೂ ನೋಟಿಫಿಕೇಶನ್ ಹೋಗುತ್ತೆ. ಈಸಿಯರ್ ಆಯಿತು, ದ ಎಂಟೈರ್ ಪ್ರೋಸೆಸ್ ಈಸಿಯರ್ ಆಯಿತು. ಇವಾಗ ಸುಮಾರು ಜನ ಬೆಂಗಳೂರಲ್ಲಿ ಶೂಟ್ ಮಾಡೋಕ್ಕೆ ಬಂದಾಗ ಆ ಲೈಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಹುಡ್ಕೋದು, ಕ್ಯಾಮ್ರಾದವ್ರು ಎಲ್ಲಿ ಹುಡ್ಕೋದು ಅಂತೆಲ್ಲ ಹೋದಾಗ ಇದು ಅವ್ರಿಗೆ ಒಂದು ಕೈಯಲ್ಲಿ ಅಂಗೈಯಲ್ಲೆಲ್ಲ ಸಿಕ್ಕಂಗೆ ಆಗತ್ತೆ. ಅಂದರೆ ಮತ್ತೆ ಹೇಳ್ತಾನೆ, ಇದೊಂದು ಡೆವಲಪಿಂಗ್ ಆ್ಯಪ್ ಥರ. ಇಟ್ ಟೇಕ್ ಇಟ್ಸ್ ಟೈಮ್. ಅಂದರೆ ತುಂಬ ಡೇಟಾ ಸಿಕ್ಕಂಗೆ ಆವಾಗ ಇನ್ನೂ ಜಾಸ್ತಿ ಜನ ಸಿಕ್ಕಂಗೆ ನಮ್ಮ ಅಂದರೆ ಪ್ರೊಫೈಲು ಅಲ್ಲೆಲ್ಲ ಆ್ಯಡ್ ಆದಾಗ ಆ ಡೇಟಾ ಬೇಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸರ್, ಇಲ್ಲಿ ನ್ಯೂಸ್ 18ಇಂದ ಸರ್, ನಂದು 2 ಪ್ರಶ್ನೆ ಇದೆ. ಅಪ್ಪು ಸರ್ಗೋಸ್ಕರ ಈ ಆ್ಯಪ್ ಕ್ರಿಯೇಟ್ ಆಯ್ತಾ, ಇಲ್ಲ ಆ್ಯಪ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಅಪ್ಪು ಸರ್ ಹೆಸರು ಬಂತ? ಒಂದು ಯಾವುದೇ ಒಂದು ಟೆಕ್ನಾಲಜಿ, ಒಂದು ಈ ಡಿಜಿಟಲ್ ಇದರಲ್ಲಿ ಬಂದಂಥ ಒಳ್ಳೆದೆಷ್ಟಿರಬೇಕು, ಮಿಸ್ಯೂಸ್ ಆಗದ ರೀತಿಯಲ್ಲಿ ಏನಾದರೂ ನೀವು ಪ್ಲ್ಯಾನ್ ಮಾಡಿದ್ದೀರಾ? ಸೊ ಒಂದು, ನಾನು ಮೊದಲೇ ಹೇಳ್ದಂಗೆ ಈಗ ಕನ್ನಡಕ್ಕೋಸ್ಕರ ಒಂದು ಆ್ಯಪ್ ಮಾಡಬೇಕು ಅಂತ ಒಂದು ಹಂಬಲ ಇತ್ತು. ಬಟ್ ಕನ್ನಡ ಅಂದಿದ ತಕ್ಷಣ ಈಗಿನ ಪ್ರಸ್ತುತ ಕಾಲದಲ್ಲಿ ಯಾರಿದ್ದಾರೆ ಅನ್ನೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಸೊ ಅವರು ಆರ ಇಟ್ಕೊಂಡೇ ಇದು ಮಾಡಿದ್ದು. ಓಕೆ, ಸೊ ಅವ್ರ ಆರದಲ್ಲೇ ಇದನ್ನು ಮಾಡಬೇಕು ಅಂತ ನಾವು ಶುರು ಮಾಡಿಕೊಂಡಿದ್ದು. ಸೊ ಅದೊಂದು. ಇನ್ನೊಂದು, AI ನಾವು ಈಗ ಮಾಡ್ರೇಟ್ ಮಾಡ್ಕೊತಾ ಇದ್ದೀವಿ. ಹೇಗೆ ಅಂದರೆ ನಮ್ಮದು ಒಂದು ಮಾಡ್ರೇಟಿಂಗ್ ಟೀಮ್ ಇರುತ್ತೆ. ಯಾರು ಯಾವುದು ತಪ್ಪು ಕಂಟೆಂಟ್ಗಳು ಹಾಕಬಾರ್ದು. ಯಾಕೆಂದರೆ ಇದು ಅದು DNA ಅಂತ ನಾವೇನು ಹೇಳ್ತೀವಿ. ಓಕೆ, ಡಿಗ್ನಿಟಿ ಇರ್ಬೋದು, ಇಂಟಿಗ್ರಿಟಿ ಇರ್ಬೋದು, ಮೊರಾಲಿಟಿ ಇರ್ಬೋದು, ಇಲ್ಲ ನಾವು ಏನೇನೇನೇನು ನಾವು ಓವರಾಲ್ ಈ ಎಲಿಮೆಂಟ್ಸ್ ನೋಡ್ತೀವಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಅದನ್ನೇ ಇಟ್ಕೊಂಡು ಅದನ್ನು ಮಾತ್ರ ಬೆಳೆಸ್ಕೊಂಡು ಹೋಗುವಂಥದ್ದು ಇದು ಮಾಡ್ಕೊತೀವಿ. ಮಿಸ್ಯೂಸ್ ಮಾಡೋಕ್ಕೆ ನಾವು ಸ್ವಲ್ಪ ನಮ್ಮ ಆಡಿಟ್ ಟೀಮ್ಸ್ ಇರುತ್ತೆ. ಓಕೆ, ನಾವು ಆಡಿಟ್ ಟೀಮ್ಸ್ನಲ್ಲಿ ನಾವು ಏನು ಬೇರೆ ಯಾರಾದರೂ ಯೂಸರ್ ಅಪ್ಲೋಡೆಡ್ ಕಂಟೆಂಟ್ಸ್ನೆಲ್ಲ ನಾವು ರಿವ್ಯೂ ಮಾಡೇ ಹಾಕ್ತೀವಿ. ಸೊ ಸಿನಿಮಾ ಪ್ರಮೋಷನ್ ಆಕ್ಟಿವಿಟೀಸ್ಗೆ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರಿ. ಒಂದು ವೇಳೆ ಯಾವುದಾದ್ರೂ ಸಿನಿಮಾದವರು ಈ ಆ್ಯಪ್ ಥ್ರೂ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಪೇ ಮಾಡಬೇಕಾಗುತ್ತಾ, ಅಥವಾ ಅದು ಕೂಡ ಫ್ರೀ ಇರುತ್ತಾ ಸರ್? ರೈಟ್ ನಾವು ಅದನ್ನು ಪೇಮೆಂಟ್ ಗೇಟ್ವೇ ಏನು ಇಟ್ಟಿಲ್ಲ. ನಾವು ರೈಟ್ ನಾವೇನು ಇಟ್ಟಿಲ್ಲ. ಅದ್ರ ಸ್ವಲ್ಪ ಇನ್ನೂ ಡೌನ್ಲೋಡ್ಸ್ ಆಗಲಿ ಅಂತಾನೆ. ಬಟ್ ಬೇಸಿಕ್ಲಿ ದಿಸ್ ಆ್ಯಪ್ ಇಸ್ ನಾಟ್ ಮೇಡ್ ಅಂದರೆ ಪೇಮೆಂಟಿಗಾಗಲಿ ದುಡ್ಡು ತೊಗೊಳೋದಕ್ಕಾಗಲಿ ಖಂಡಿತ ಅಲ್ಲ. ಇದು ನಮ್ಮೆಲ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಅಂತಲೇ ಇರುತ್ತೆ. ರೈಟ್ ನಾವು ಆ ಪ್ರಚಾರಕ್ಕಾಗಿ ಏನು ಇಟ್ಟಿಲ್ಲ ನಾವು. ಅಶ್ವಿನಿ ಮೇಡಮ್, ಅದು ಅಂದರೆ ಇಲ್ಲಿ ಗ್ಲಿಮ್ಸ್ ನೋಡಿದ್ವಿ, ಅಂದರೆ ನಿಮ್ಮದು ಮತ್ತು ಅನುಶ್ರೀ ಅವ್ರದ್ದೊಂದು ಅಂದರೆ ಪಾಡ್ಕಾಸ್ಟ್ ಗ್ಲಿಮ್ಸ್ ನೋಡಿದ್ವಿ. ಇಲ್ಲಿ ನೀವು ಅಪ್ಪು ಅಣ್ಣನ ಬಗ್ಗೆ ಮಾತಾಡಿದಂತಹ ವಿಷಯಗಳು ಎಷ್ಟು ಎಪಿಸೋಡಲ್ಲಿ ಬರ್ಬೋದು, ಒಂದು ಕ್ಯೂರಿಯಾಸಿಟಿ. ಎರಡನೇದ್ದು, ಅತಿ ಹೆಚ್ಚು ಎಪಿಸೋಡಲ್ಲಿ ಬಂದರೆ ಇದು ದೊಡ್ಡ ಮಟ್ಟಕ್ಕೆ ತುಂಬ ಜೆನ್ಯೂನ್ ಆಗಿ ಕನ್ನಡದ ಎಲ್ಲ ಮನಸ್ಸುಗಳಿಗೆ ಕನೆಕ್ಟ್ ಆಗುತ್ತೆ ಅಂತ ಒಂದು ರಿಕ್ವೆಸ್ಟು. ಅಂದಾಜು ಎಷ್ಟು ಎಪಿಸೋಡಲ್ಲಿ
ನಿಮ್ಮ ಪಾಡ್ಕಾಸ್ಟ್ ಬರ್ಬೋದು? ನಾನೊಂದು 8 ಎಪಿಸೋಡ್ ಅನ್ಸುತ್ತೆ, 7 to 8 ಎಪಿಸೋಡ್. ಸುಮಾರು ಒಂದು 80-100 ಮಾಡಿ ಅಂತ ರಿಕ್ವೆಸ್ಟ್ ಅಷ್ಟೇ. ನೋಡೋಣ, ಫಸ್ಟ್ ಇದು 7ರಿಂದ 8 ನೋಡ್ತಾರ ನೋಡೋಣ, ಆಮೇಲೆ ರೆಸ್ಪಾನ್ಸ್ ಚೆನ್ನಾಗಿದೆ ಮಾಡಿ. ಇದರಲ್ಲಿ ಏನಂದ್ರೆ ಮ್ಯಾಮ್ ಸ್ಪೆಷಲ್ ಆಗಿ 8ರಿಂದ 10 ಎಪಿಸೋಡ್ ಇರ್ತಾರೆ. ಬಟ್ ಅಪ್ಪು ಸರ್ ಜೊತೆ ಯಾರ್ಯಾರು ವರ್ಕ್ ಮಾಡಿದಾರೋ ಅವರೆಲ್ಲರದು ಮಾಡ್ತಾ ಇದೀವಿ. ಸೊ ಇಟ್ ಇಸ್ ಲೈಕ್ ಎವ್ರಿ ವೀಕ್ ಒಂದು ಸ್ಪೆಷಲ್ ಎಪಿಸೋಡ್ ಮ್ಯಾಮ್ ಇರುತ್ತೆ. ಅದಾದಮೇಲೆ ಪ್ರತಿ ವಾರದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಗುರು ಕಿರಣ್ ಅವರಾಗಿರ್ಬೋದು, ಈ ಥರ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರದ್ದೆಲ್ಲರದು ಪಾಡ್ಕಾಸ್ಟ್ ಮಾಡ್ತಾ ಇದೀವಿ ನಾವು. ಆಗಿದೆ ಒಂದು ಸ್ವಲ್ಪ ಶೂಟು, ಇನ್ನು ಮಿಕ್ಕಿದ್ದು ಕಂಟಿನ್ಯೂಷನ್ ಇದೆ. ಇದು ಕನ್ನಡ ಇಂಡಸ್ಟ್ರಿಗೆ ಫಿಲಮ್ ಇಂಡಸ್ಟ್ರಿಗೆ ಫಸ್ಟ್ ಆ್ಯಪ್ ತಂದಿರೋದು, ರೋಲ್ ಔಟ್ ಮಾಡಿರೋದು. 2 ಕ್ವೆಶನ್ ಇದೆ. ಒಂದು, ನೀವು ಹೇಳಿದ್ರಿ ಇಟ್ಸ್ ಎ ಫ್ರೀ ಆ್ಯಪ್ ಅಂತ. ಗೋಯಿಂಗ್ ಫಾರ್ವರ್ಡ್ ಹೇಗೆ ಸಸ್ಟೈನ್ ಮಾಡ್ತೀರಾ ಇದು? ಬಿಕಾಸ್ ಯು ವಾಂಟ್ ಟು ಪ್ರಮೋಟ್ ಇನ್ ಎ ಬಿಗ್ ವೇ ನ್ಯೂ ಆ್ಯಕ್ಟರ್ಸು, ನ್ಯೂ ಟೆಕ್ನಿಷಿಯನ್ಸ್ ಆರ್ ಅಕ್ರಾಸ್ ಇಂಡಸ್ಟ್ರಿ. ನೀವು ಹೇಗೆ ಸಸ್ಟೈನ್ ಮಾಡ್ತೀರಾ? ಆಮೇಲೆ ಸೆಕ್ಯೂರಿಟಿ ಆಸ್ಪೆಕ್ಟ್, ಇವಾಗ ಎಷ್ಟೋ ಕಡೆ ನೋಡ್ತಾ ಇದ್ದೀವಿ, ಇದಕ್ಕಿದ್ದಂಗೆ ಆ್ಯಪೇ ಇದಾಗ್ಬಿಡುತ್ತೆ, ಈ ಹ್ಯಾಕರ್ಸ್ ಇರ್ತಾರೆ ಇದು. ಸೊ ಹೌ ಡು ಯು ಟೇಕ್ ಕೇರ್ ಆಫ್ ದ್ಯಾಟ್? ಸೊ ಈಗ ಯಾವುದೇ ಒಂದು ಆ್ಯಪ್ ಮಾಡಬೇಕು ಅಂದರೆ ಅವರು ಕೇಳಿದ್ರು, ಸೆಕ್ಯೂರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಆರ್ ವರ್ಕಿಂಗ್ ಕಂಟಿನ್ಯೂಸ್ಲಿ ಆನ್ ದ ಸೆಕ್ಯೂರಿಟಿ ಆಫ್ ದ ಆ್ಯಪ್. ಓಕೆ, ಯಾವುದೇ ಆ್ಯಪ್ ಸೆಕ್ಯೂರಿಟಿ ನಮಗೆ ದೇರ್ ಇಸ್ ಲಾಡ್ ಆಫ್ ಗೈಡ್ಲೈನ್ಸ್ ಇನ್ ಟರ್ಮ್ಸ್ ಆಫ್ ಡೇಟಾ ಪ್ರೈವಸಿ, ಡೇಟಾ ಸೆಕ್ಯೂರಿಟಿ. ನಮ್ಮದು ಗೈಡ್ಲೈನ್ಸ್ ಇರ್ಬೋದು, DPD ಗೈಡ್ಲೈನ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಇದು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಟ್ ಸ್ಪೆಸಿಫಿಕ್ಲಿ ಒಂದು ಸೆಕ್ಯೂರಿಟಿ ಫ್ರೇಮ್ವರ್ಕ್ ಒಂದು ಮಾಡ್ಕೊಂಡಿದ್ವಿ ಇದಕ್ಕೆ, ಈ ಆ್ಯಪ್ಗೆ ಒಂದು ಸೆಕ್ಯೂರಿಟಿ ಫ್ರೇಮ್ವರ್ಕ್ ಮಾಡ್ಕೊಂಡಿದ್ವಿ. ಸೊ ದಟ್ ನೋಬಡಿ ಕ್ಯಾನ್ ಡೂ ಅ ಲಾಡ್ ಆಫ್ ಪೆನಿಟ್ರೇಷನ್ ಟೆಸ್ಟಿಂಗು ಅದೆಲ್ಲ ಮಾಡ್ತೀವಿ ನಾವು ಯಾವುದೇ ಒಂದು ಆ್ಯಪ್ ಮಾಡಬೇಕು ಅಂದರೆ. ಯಾಕೆಂದರೆ ಇದು ಎಲ್ಲರ ಕೈಗೆ ಹೋಗುವಂಥ ಆ್ಯಪ್. ಸೊ ಅದಕ್ಕೋಸ್ಕರ ಹ್ಯಾಕರ್ಸ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಯತ್ನ ಪಡ್ತಾ ಇದ್ದೀವಿ. ಅದೊಂದು. ಇನ್ನೊಂದು ಪ್ರಶ್ನೆ ಏನಿತ್ತು? ಸಸ್ಟೈನ್ ಬಿಸ್ನೆಸ್ ಮಾಡಲ್. ಇದು ಏನು, ನಾವು ಇಲ್ಲಿ ಒಂದು ಪ್ರಮೋಷನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 3 ರೀತಿ ನೋಡ್ಬೋದು ನೀವು. ಒಂದು, ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಇಟ್ಕೊಂಡು DNA ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟೋರೀಸ್ ಹಾಕ್ಕೊಂಡು ಹೋಗ್ತೀವಿ. ಈಗ ಛೋಟಾ ಅಪ್ಪು ಇರ್ಬೋದು, ಫಿಟ್ನೆಸ್ ಇರ್ಬೋದು, ಮುಂದೆ ಆಮೇಲೆ ಇದು ಯಾವುದೋ ಕ್ವಿಜ್ ಇರ್ಬೋದು, ಅದಿರ್ಬೋದು, ಸಾಕಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನೊಂದೇನು ಅಂದರೆ ಫ್ಯಾನ್ ಚಾಲೆಂಜ್ ಅಂತ ಮಾಡ್ತಾ ಇದ್ವಿ. ಸೊ ಫ್ಯಾನ್ ಚಾಲೆಂಜ್ನಲ್ಲಿ ಭಾಗವಹಿಸ್ಬೋದು. ಓಕೆ, ನಾವು ಯಾವುದೋ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಯಾವುದೋ ಒಂದು ನಟನೆ ಇರ್ಬೋದು, ಅದನ್ನು ತೊಗೊಂಡು ಇದು ಮಾಡೋವಂಥದ್ದು ಫ್ಯಾನ್ ಚಾಲೆಂಜಸ್ ಬೇರೆ ಥರ ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ಒಂದು ವ್ಯಕ್ತಿತ್ವನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು, ಅದೊಂದು ಉದ್ದೇಶ. ಅದಕ್ಕೆ ಕಂಟೆಂಟ್ ಟೀಮು ಎಲ್ಲ ಟೀಮ್ಗಳು ವರ್ಕ್ ಮಾಡ್ತಾ ಇರುತ್ತೆ, ಐಡಿಯೇಟ್ ಮಾಡ್ತಾ ಇರುತ್ತೆ. ಓಕೆ, ಇಷ್ಟೇ ವ್ಯಕ್ತಿತ್ವದ ಇಷ್ಟೇ ಅಲ್ಲ. ಈಗ ನಾವು 1 ವರ್ಷದಲ್ಲಿ ಪ್ಲಸ್ ಇಷ್ಟು ವರ್ಕ್ನಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡಿಕೊಂಡು ಹೋಗಿರೋದು. ಮುಂದೆ ಅದನ್ನು ಬೆಳೆಸ್ಕೊಂಡೇ ಹೋಗಬೇಕು, ಅದು ಒಂದು. ಮತ್ತು ಇಂಪಾರ್ಟೆಂಟಾಗಿ ಏನು ಅಂದರೆ, ಈಗ ಎಲ್ಲ ಕನ್ನಡಿಗರು ಅದರಲ್ಲಿ ಇರಬೇಕು. ಆ ಕನ್ನಡಿಗರು ಈ ಪ್ರಮೋಷನ್ಗಳು ನೋಡ್ತಾ ಇರಬೇಕು. ಇದರಲ್ಲಿ ಮುಂದೆ ಪ್ರಮೋಷನ್ ಜೊತೆಗೆ ನಾವು ಟಿಕೆಟಿಂಗು ಯೋಚನೆ ಮಾಡ್ತಾ ಇದ್ದೀವಿ. ಒಂದಲ್ಲ ಒಂದು ಆ್ಯಡ್ ಮಾಡ್ಕೊಂಡು ಹೋಗುವಂಥ ಒಂದು ಉದ್ದೇಶ ಇದೆ. ಆಮೇಲೆ ಮುಖ್ಯವಾಗಿ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಆರ್ಟಿಸ್ಟ್ ಆಗಿ ನಾನು ನನ್ನೊಂದು ಪ್ರೊಫೈಲ್ ಅಪ್ಲೋಡ್ ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳಿ. ಅಡ್ಮೈರರ್ಸ್ ಅವ್ರು ಸಹ ನೋಡಿಬಿಟ್ಟು ಈ ಮನುಷ್ಯ ಓಕೆ ನಟನೆ ಒಳ್ಳೇದಾ ಇದಾ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಬರೀ ಲೈಕ್ಸ್ ಬರುತ್ತೆ. ಓಕೆ, ಯಾರ್ಯಾರಿಗೋ ಯಾವುದ್ಯಾವುದೋ ಲೈಕ್ಸ್ ಬರುತ್ತೆ. ಬಟ್ ನಾವು ಇದರಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಅದನ್ನು ಹೇಗೆ ರಿಯಲ್ ಟ್ಯಾಲೆಂಟ್ನ ಹೇಗೆ ಎಮರ್ಜ್ ಮಾಡ್ಬೋದು, ರಿಯಲ್ ಟ್ಯಾಲೆಂಟ್ನ ಹೇಗೆ ಪ್ರೊಡಕ್ಷನ್ ಹೌಸಸ್ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಬರೀ ಆರ್ಟಿಸ್ಟ್ಗಳು ಒಂದೇ ಅಲ್ಲ. ಓಕೆ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆಮೇಲೆ ಇನ್ಸ್ಟ್ರೂಮೆಂಟ್ಸು, ಸಂಗೀತ ಆಗಿರ್ಬೋದು. ದೇರ್ ಇಸ್ ಎವ್ರಿ ಫ್ಯಾಸೆಟ್ ಆಫ್ ಸ್ಯಾಂಡ್ಲ್ವುಡ್ನ ನಾವು ತೊಗೊಂಡು ಹೋಗ್ತಾ ಇದ್ವಿ. ಸೊ ದೇರ್ ಇಸ್ ಅ ಲಾಡ್ ಆಫ್ ಎಂಗೇಜ್ಮೆಂಟ್ ದಟ್ ವಿ ಆರ್ ಪ್ಲ್ಯಾನಿಂಗ್. ಓಕೆ, ಅದು ಬಟ್ ಸಸ್ಟೈನ್ ಆಗಬೇಕು. ಯಾಕೆಂದರೆ ದಿಸ್ ಇಸ್ ದ ಫಸ್ಟ್ ಎಕ್ಸ್ಪಿರಿಮೆಂಟ್. ಓಕೆ, ಯಾವುದೇ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದಾಗ ಅದು ಹೆಂಗೆ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅನ್ನೋದು ಒಂದು ನಮ್ಮ ಫೋಕಸ್ ಮೇಲೆ, ಓಕೆ, ಟೀಮ್ ಫೋಕಸ್ಸು ನಮ್ಮ ಫೋಕಸ್ ಮೇಲೆ ಇದಾಗುತ್ತೆ. ಜೊತೆಗೆ ನಿಮ್ಮ ಸಹಕಾರ. ಓಕೆ, ನೀವುಗಳು ಇದನ್ನು ಹೆಂಗೆ ಸಹಕಾರ ಕೊಡ್ತೀರಾ, ಜನ ಹೆಂಗೆ ರಿಸೀವ್ ಮಾಡ್ತಾರೆ, ಅದ್ರ ಪಲ್ಸ್ದು ನಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ, ಅದನ್ನ ನೋಡ್ಕೊಂಡು ಮುಂದಕ್ಕೆ ತೊಗೊಂಡು ಹೋಗುತ್ತೆ. ನಾಟ್ ವರ್ಕಿಂಗ್ ಔಟ್ ಅಂತ ಹೋಲ್ ಐಡಿಯಾ ಆಫ್ ದ್ಯಾಟ್ ವಾಸ್, ಒಂದು 7 ವಯಸ್ಸಿನ ಮಗುವಿಂದ ಹಿಡಿದು 80 ವಯಸ್ಸಿನ ತಾತನಿಗೂ ಕಂಟೆಂಟು ಎಲ್ರಿಗೂ ಕೇಟರ್ ಆಗಬೇಕು ಅಂತ. ಅಪ್ಪು ಸರ್ ಫ್ಯಾನ್ಸ್ ಹಂಗೆ ಇದ್ದಿತ್ತು ಅಕ್ರಾಸ್ ಆಲ್ ಏಜಸ್. ಸೊ ಅದಕ್ಕೆ ನಾವು ಛೋಟಾ ಅಪ್ಪುವಿಂದ ಹಿಡಿದು ಕ್ವಿಸ್ ತನಕ, ಕ್ರಾಸ್ ವರ್ಡ್ಸ್ ತನಕ, AI ವಿಡಿಯೋಸ್ ಆಗಲಿ,
ಫ್ಯಾನ್ ಬೇಸ್ ಆಗಲಿ, ಫ್ಯಾನ್ ಬೇಸ್ ಅಂದರೆ ಡೈಲಿ ಎಂಗೇಜ್ ಆಗೋ ಫ್ಯಾನ್ಸು ಒಂದು ಏಜ್ ಇರುತ್ತೆ. ಸೊ ಅಷ್ಟು ಜನ ಕೇಟರ್ ಆಗೋ ಥರನೇ ಅದೇ ನಮ್ಮ ಮೇನ್ ಇಂಟೆನ್ಷನ್. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಹೇಗೆ ಅಪ್ಪು ಸರ್ ಕೊಡ್ತಿದ್ರು ಅದೇ ಥರನೇ ನಾವು ಕಂಟೆಂಟ್ಗಳನ್ನ ಪ್ಲ್ಯಾನ್ ಮಾಡಿದ್ವಿ. ಓಕೆ.